ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ ನಾನು ಇವತ್ತು ಮೂಲತಃ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕು ದೊಡ್ಡಕಾಡ್ನೂರು ಬಳಿ ಇರುವಂತಹ ಆಲಗೋಡನಹಳ್ಳಿ ಅಂತ ಊರಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಶುಂಠಿ ಬೆಳೆಗೆ ಸಂಬಂಧಪಟ್ಟಂಗೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ನಾವು ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಊರಿನ ಒಬ್ಬರು ರೈತರು, ಸಾಮಾನ್ಯ ರೈತರು ಯೋಗೇಶ್ ಅವರು ಯೂಸ್ ಮಾಡಿದ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಬಂದಿದೆ. ಆ ಫಲಿತಾಂಶ ಯಾವ ರೀತಿಯಾಗಿ ಬಂದಿದೆ, ಯಾವ ರೀತಿ ಯೂಸ್ ಮಾಡಿದ್ರು, ಆ ಯೂಸ್ ಮಾಡಿದ ಪ್ರತಿಫಲ ರಿಸಲ್ಟ್ ಬಂದಿದೆ. ಅದನ್ನು ಬನ್ನಿ ಯೋಗೇಶ್ ಸರ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ಈಗ ನಮ್ಮ ಈ ಒಂದು ಶುಂಠಿಗೆ ನಾವು ಪ್ರಾಡಕ್ಟ್ ಕೊಟ್ಟಿದ್ವಲ್ಲ, ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ, ಯಾವ ರೀತಿಯಾಗಿ ಬೆಳೆ ಬಂದಿದೆ? ಇದನ್ನು ಫಸ್ಟು ಶುಂಠಿ ಹಾಕ್ಬೇಕಾದ್ರೆ ತಳಿಗೆ ಗೊಬ್ಬರ 19 ಗೊಬ್ಬರ DAP ಗೊಬ್ಬರ ಕೊಟ್ಟು ಮಿಕ್ಸ್ ಮಾಡ್ಕೊಂಡು ಗುಣಿಗೆ ಹಾಕಿದ್ರಿ. ಇಲ್ಲಿ ಎಷ್ಟು ಚೀಲ ಶುಂಠಿ ಹಾಕಿದ್ರಿ ನೀವು? 5 ಚೀಲ ಶುಂಠಿ ಹಾಕಿ. 5 ಚೀಲ ಶುಂಠಿಗೆ ಎಷ್ಟು ಗ್ರೂಪ್ ಪ್ಯಾಕೆಟ್ ಹಾಕೊಂಡಿದ್ರಿ? ಅದು 2 ಹಾಕಿರೋದು. 2 ಪ್ಯಾಕೆಟ್ ನೀವು ಹಾಕೊಂಡಿದ್ರಿ, ಗುಣಿಗೆ ಹಾಕಿದ್ರಿ. ಅದಾದ್ಮೇಲೆ ನೆಕ್ಸ್ಟ್ ಮೊಳಕೆಲ್ಲ ತುಂಬಾ ಚೆನ್ನಾಗಿ ಬರ್ತಲ್ವಾ? ಮೊಳಕೆ ಬಂದು ಎಷ್ಟು ದಿನಕ್ಕೆ ಡ್ರೆಂಚಿಂಗ್ ಕೊಟ್ರಿ? ಇದನ್ನ ಸುಮಾರು ಒಂದು ತಿಂಗಳು ಮೇಲಾಗಿತ್ತು. ಒಂದು ತಿಂಗಳು ಮೇಲಾಗಿದ್ದು ಮೊಳಕೆ ಬಂದಿತ್ತು, ಕೊಟ್ರಿ. ಇದಕ್ಕೆ ರಾಸಾಯನಿಕ ಗೊಬ್ಬರ ಏನೋ ಕೊಟ್ಟಿದ್ದೀರಾ? ಏನು ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಎಂಥದ್ದು ಹಾಕಿಲ್ಲ. ಈಗ ನಿಮ್ಗೆ ರಿಸಲ್ಟ್ ಯಾವ ತರ ಇದೆ? ಒಳ್ಳೆ ಚೆನ್ನಾಗಿ ಫಸ್ಟ್ ಕ್ಲಾಸ್ ಬಂದೈತೆ. ಯಾರ್ದು ಈ ತರ ನಾನು ನೋಡಿದ ಮಟ್ಟಿಗೆ ನಮ್ಮ ಪಕ್ಕದ ಹಾಕೋರೆ ಈ ತರ ಶುಂಠಿ ರಿಸಲ್ಟ್ ಬಂದೇ ಇಲ್ಲ. ಹೌದು, ಯಾರ್ದು ಬಂದಿಲ್ಲ. ನೋಡಿ ಸ್ನೇಹಿತರೆ, ನಾನು ಹೇಳೋದೇನಪ್ಪ ಅಂತಂದ್ರೆ, ಈ ಸರ್ ಏನು ಮಾಡಿದ್ದಾರೆ ಅಂತಂದ್ರೆ, ನಾವು ಕೆಮಿಕಲ್ ಜೊತೆ ಕಾಂಬಿನೇಷನ್ ಕೊಡುವಂಥ ಉತ್ಪನ್ನ ಯಾವುದಪ್ಪ ಅಂದ್ರೆ ಸಮೃದ್ಧ ಆಗ್ರೋ ಉತ್ಪನ್ನ. ಆದರೆ ಯೋಗೇಗೌಡರು ಏನು ಮಾಡ್ಯಾರ ಒಂದು ಅಂತಂದರೆ, ಮತ್ತು DAP ಎಷ್ಟು ಕೆ ಜಿ ಕೊಟ್ಟಿದ್ರಿ? DAP ಒಂದು 20 kg ಇರ್ಬೋದು. 20 kg ಬಿಟ್ಟರೆ ಇನ್ಯಾವುದು ಕೆಮಿಕಲ್ ಇಲ್ಲಿವರೆಗೆ ಕೊಟ್ಟೇ ಇಲ್ಲ. ಬರೀ ಬ್ರೂಟ್ ಪೆಟೆಡ್ ಮಾತ್ರ ಡ್ರೆಂಚಿಂಗು ಅದ್ಭುತ ಕೊಟ್ಟಿದ್ದಾರೆ, ಫೋರ್ಸ್ ಕೊಟ್ಟಿದ್ದಾರೆ, ಸೂಪರ್ ಕ್ಯಾಪ್ಚರ್ ಕೊಟ್ಟಿದ್ದಾರೆ, ಮತ್ತು ಸೂಪರ್ ರಿಚ್ ಕೊಟ್ಟಿದ್ದಾರೆ. ಇಷ್ಟು ಕೊಟ್ಟಿದ್ದಾರೆ ಹೊರತು ಇನ್ನೇನು ಕೊಟ್ಟಿದ್ದಾರೆ. ಇದು ಶುಂಠಿಗೆ ಎಷ್ಟು ದಿನ ಆಗಿದೆ? ಶುಂಠಿಗೆ ಸುಮಾರು ಒಂದು 2 ತಿಂಗಳ ಒಳಗೆ, 60 ದಿನದ ಒಳಗಡೆನಿರೋದು. ಇನ್ನೂ ಅದಕ್ಕೆ 3 ತಿಂಗಳು 4 ತಿಂಗಳು ಏನು ತುಂಬಿಲ್ಲ. ಆದರೂ ಶುಂಠಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಗ್ರೀನ್ನೆಸ್ ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಎಲ್ಲೂ ನಿಮಗೆ ತುಂಬ ಇನ್ನೂ ಹೊಡೆತ ತಗೊಳಕ್ಕೆ ಏನು ಮಾಡ್ತಿದೆ, ಇದಕ್ಕೆ ಇನ್ನೂ NPK ನಾವು ಕೊಟ್ಟಿಲ್ಲ. ಮತ್ತು ಕೆಮಿಕಲ್ನ ಇವರು ನಾನು ಕೊಡ್ತೀನಿ ಅಂತಂದ್ರೆ ಏನು ಮಾಡ್ತಾಯಿಲ್ಲ ಇವರು, ಬೇಡ ನಮಗೆ ಕೆಮಿಕಲ್ಲಿಂದ ಬೇಡ, ನಾನು ಇದಕ್ಕೆ ಬರೀ ಆರ್ಗ್ಯಾನಿಕಲ್ಲೇ ಬೆಳಿತೀನಿ ಅಂತ ಒಂದು ಚಾಲೆಂಜಾಗಿ ತೊಗೊಂಡಿದ್ರೆ, ಕೇವಲ ಆರ್ಗ್ಯಾನಿಕಲ್ಲೇ ನಮ್ದು ಏನು ಮಾಡ್ತಾರೆ ಯೂಸ್ ಮಾಡ್ತಿದ್ದಾರೆ. ಈಗ ಯಾವ ಥರ ನಿಮಗೆ ರಿಸಲ್ಟ್ ಬಂದಿದೆ? ಇವಾಗ ಚೆನ್ನಾಗಿ ಬಂದೈತೆ. ನೋಡಿ ಈಗ ಅವಾಗ ನೋಡಿದ್ಕು ಇವಾಗ ನೋಡಿದ್ಕು ಭಾರಿ ಅರ್ಧಕ್ಕೆ ಸುಮಾರು 90 ಭಾಗ ಒಳ್ಳೆದಿದು. ನೋಡಿ ಆ ಕಡೆ ಎಲ್ಲ ನೋಡ್ಬೋದು ನೀವು ಯಾವ ಥರ ಬಂದಿದೆ ಅಂತಂದರೆ, ಎಷ್ಟು ಗ್ರೀನೆಸ್ ಇದೆ ನೋಡಿ. ಅಲ್ಲಿ ಎಲ್ಲ ತುಂಬ ಚೆನ್ನಾಗಿ ಗ್ರೀನೆಸ್ ಇದೆ. ಅಷ್ಟು ಅದ್ಭುತವಾಗಿ ಏನು ಮಾಡಿದ್ದಾರೆ, ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದೆ. ಬರೀ ಬ್ರೂ ಪೇಟೆಂಟ್ರು, ಗ್ರೋ ಅದ್ಭುತ, ಸೂಪರ್ ರಿಚು, ಫೋರ್ಸು, ಸೂಪರ್ ಕ್ಯಾಪ್ಚರ್. ಹುಳಿನ ಔಷಧಿ ಎಷ್ಟಲ್ಲಿ ಹೊಡೆದಿದ್ರಿ? ಹುಳಿನ ಔಷಧಿ ಒಂದು ಹೊಡೆದ್ರೆ ನಿಮಗೆ ಕೊಟ್ಟಿದ್ರಲ್ಲ, ಅದೇ ಹೊಡೆದಿರೋದು. ಅದರೊಳಗೆ ಮಿಕ್ಸ್ ಮಾಡಿ ಹುಳಿನ ಔಷಧಿ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ಬಂದಿದೆಯಲ್ಲ, ಬೇರೆ ರೈತರಿಗೆ ಏನಂತ ಹೇಳಿಕೆ ಕೊಡ್ತೀರಿ? ಆವಾಗ ನೀವು ಕೆಮಿಕಲ್ ಹಾಕಿ ಬೆಳೆದಿರೋದಕ್ಕೂ ನಾವು ಬಾರಿ ಇದು ಮಾಡಿರೋದಕ್ಕೂ ಅದಕ್ಕೂ ನೋಡಿ ಏನು ರಿಸಲ್ಟ್ ಬರ್ತದೆ. ದುಡ್ಡು ಜಾಸ್ತಿ ಆಗ್ತದೆ ಅಂದರೆ 1-2 ಕೊಡ್ತೀರಿ, ರಿಸಲ್ಟ್ ಹೇಳಕ್ಕೋಲ್ಲ ಅಂತೀನಿ ಅಲ್ವಾ? ಇಲ್ಲಿ ನೀವು ಏನು ಕೆಮಿಕಲ್ನ ಕೆಮಿಕಲ್ ಹಾಕೇ ಇಲ್ಲ. ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಾರೋ ಇದೇ ಹೊಳೆನರಸೀಪುರ ಭಾಗದ ನಮ್ಮ ಲೀಡರ್ ಆದಂತಹ ಆನಂದ್ ಸರ್. ಅವರು ಇದ್ರ ಒಂದು 2 ಮಾತಾಡಬೇಕು. ಹೇಳಿ, ಮಾತಾಡಿ ಸರ್. ನಮಸ್ತೆ. ನಾನಿವತ್ತು ಇವರು ಆಲ್ಗನಹಳ್ಳಿ ಯೋಗಣ್ಣವರವರಿಗೆ ನಾನಿವತ್ತು ಸ್ಟಾರ್ಟಿಂಗಲ್ಲಿ ಇವ್ರಿಗೆ ಬಂದು ಪ್ರಮೋಟ್ ಮಾಡಿದ್ದೆವು. ಸ್ವಲ್ಪ WFP ಮೀಟಿಂಗ್ ಇತ್ತು ಅಂತಿತ್ತು. ಹೊಳೆನರಸೀಪುರದಲ್ಲಿ ಒಂದು ಸಲ ಇನ್ವೈಟ್ ಮಾಡಿದ್ದು, ಬಂದಿದ್ದರು. ಬಂದು ಅಂದರೆ ಅವರು ಬನ್ನಿ ನಮ್ಮ ಕಡೆ ಊರ ಕಡೆಗೆ ಬಂದಿದ್ದರು. ಬಂದು ಇವರಿಗೆ ವಿಸಿಟ್ ಮಾಡಿದಾಗ ಒಂದು 5 ಪ್ಯಾಕೆಟ್ ಭೂಪಟಗಳು ಕೊಟ್ಟಿದ್ದೆ ಇವರಿಗೆ. ಕೊಟ್ಟ ತಕ್ಷಣ ಫಸ್ಟ್ ಇವರು ಚೆಂಡು ಹೂವು ಹಾಕಿದ್ರು. ಚೆಂಡು ಹೂವು ಹಾಕಿದಂತಷ್ಟು ಶುಂಠಿ ಹಾಕ್ತಾಯಿದ್ದೀವಿ ಅಂತಂದರೆ ಯಾವ ಥರ ಮಾಡಬೇಕು ಆನಂದಣ್ಣವರೇ ಬಂದು ತೋರಿಸ್ಕೊಡಿ ಅಂತ ಬಂದಾಗ ಅವರಿಗೆ ಶುಂಠಿ ನಾಟಿ ಮಾಡಬೇಕಾದ್ರೆ ಶುಂಠಿ ಆಲ್ರೆಡಿ ಅವರು ಎಣ್ಣೆ ಮಡಗಿದ್ರು. ಸುಮಾರು ಒಂದು 40 ದಿನ ಆಗಿತ್ತು ಎಣ್ಣೆ ಮಡಗಿದ್ರು. ತುಂಬ ದಿನ DAP ಗೊಬ್ಬರ ಜೊತೆ ಜಾಸ್ತಿ ಕೊಡಿಸ್ತಾರೆ. ಒಂದು 20 kg DAP ಅಷ್ಟೇ. ಆ DAP ಗೊಬ್ಬರ ಜೊತೆಯ ನಮ್ಮದು 2 ಭೂಪಟಕರು ಮಿಕ್ಸ್ ಮಾಡಿ ಮತ್ತು ಆದ ನಂತರ ಅಷ್ಟು ಒಂದು 40 ಡೇಸ್ ಆದಮೇಲೆ ಇವ್ರು ಜಮೀನು ಹತ್ರ ಬಂದು ನೋಡೋಣ ಅಂತ ಕೊನೆಗೆ ಡ್ರೆಂಚಿಂಗ್ ಕೊಡಬೇಕು ಅಂದರೆ ಡ್ರೆಂಚಿಂಗ್ ಕೊಟ್ಟೆ. ಒಂದು ಗೋ ಅದ್ಬಿಟ್ಟು ಸೂಪರ್ ಇತ್ತು, ಫೋರ್ಸು, ಸೂಪರ್ ಕ್ಯಾಪ್ಚರ್ 4 ಬಾಟ್ಲಿ ಅಷ್ಟೇ ಕೊಟ್ಟಿತ್ತು. ಕೊಟ್ಟಿತ್ತಲ್ಲಿ ಇವರು ಒಂದು ಅರ್ಧ ಡ್ರಮ್ 100 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಡ್ರೆಂಚಿಂಗ್ ಕೊಟ್ಟರು. ಇನ್ನು ಸ್ಪ್ರೇನೇ ಕೊಟ್ಟಿಲ್ಲ. ಈಗ ಹೆಂಗಾಗಿದೆ ಅಂತಂದರೆ, ನಮ್ಮ ಕಡೆ ಎಲ್ಲ 3 ತಿಂಗಳು ಶುಂಠಿ ಈ ಲೆವೆಲ್ಗೆ ಇಲ್ಲ. 2 ತಿಂಗಳು ಪೂರ್ತಿ ಕೆಮಿಕಲ್ ಇಲ್ಲದೆ ಒಟ್ಟು ಸ್ಟಾರ್ಟಿಂಗ್ DAP ಗೊಬ್ಬರ ಕೊಟ್ಬಿಟ್ಟು ಕೆಮಿಕಲ್ ಇಲ್ಲದೆಲ್ಲ ಬೆಳೆದಿರುವಂಥದ್ದು. ಇವರು ನಾವು ಮಾದರಿಯಾಗಿ ಯಾಕೆ ಆಯ್ಕೆ ಮಾಡ್ತಾಯಿದ್ದೀವಿ ಅಂತಂದರೆ, ಸಾವಯವ ಪದ್ಧತಿಯಲ್ಲಿ ಶುಂಠಿನ ಇವ್ರಿಗೆ
ಇಳುವರಿ ತೆಗೆಸ್ಬಿಟ್ಟು ಇವರು ಮಾದರಿಯಾಗಿ ಮಾಡಬೇಕು ಅಂತ ನಮ್ಮ ಹೌದು. ನೋಡಿದ್ರಲ್ಲ ಸರ್ ಹೇಳಿದ್ರಲ್ಲ ಸರ್ ಏನು ನಮ್ಮ ನಮ್ಮ ಉತ್ಪನ್ನಗಳು ಕೆಮಿಕಲ್ ರಾಸಾಯನಿಕ ಮಿಶ್ರಣ ಮಾಡಿ ಕೊಡುವಂಥದ್ದು. ಆದರೆ ಇಲ್ಲಿ ಒಂದು ಅದ್ಭುತ ಏನಪ್ಪ ಅಂತಂದರೆ ಕೆಮಿಕಲ್ನೇ ನಾವು ಏನು ಮಾಡಿಲ್ಲ ಇಲ್ಲಿ ಬಳಸಿಲ್ಲ. ಆದ್ರೂ ತುಂಬ ಕಡೆ ಎಷ್ಟೋ ಕಡೆ ಸರ್ ಹೇಳ್ತಾರೆ ನಾವು ತುಂಬ ಕಡೆ ಕೆಮಿಕಲ್ ಜೊತೆ ಕೊಟ್ಟಿದ್ದೀನಿ, ಅಲ್ಲಿ ತುಂಬ ಕಡೆ ಪ್ರಾಬ್ಲಮ್ ಆಗಿದೆ ಸರ್. ಇಲ್ಲಿ ಸಾವಯವ ನಮ್ಮ ಸಮೃದ್ಧಾಗ್ರನೇ ಕೊಟ್ಟಿದ್ದೀನಿ, ಇಲ್ಲಿ ಯಾವ ರೀತಿಯಾದಾಗ ಏನಾಗಿಲ್ಲ, ನಮಗೆ ರೋಗಗಳು ಬಂದಿಲ್ಲ. ಅಂಥ ಒಂದು ಪವರ್ಫುಲ್ ಆದಂಥ ಒಂದು ಬ್ರ್ಯಾಂಡ್ ಯಾವುದಪ್ಪ ಅಂದರೆ ದಟ್ ಈಸ್ ಸಮೃದ್ಧಾಗ್ರೋ. ಈ ಒಂದು ವ್ಯಕ್ತಿ ರೈತರು ತುಂಬ ಬೆಳೆಗೆ ಸಂಬಂಧಪಟ್ಟಂಗೆ, ಜೋಳಕ್ಕೆ ಸಂಬಂಧಪಟ್ಟಂಗೆ ಹಾಕಿದ್ದಾರೆ, ಎಳ್ಳಿಗೆ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ, ಮತ್ತು ವಿಳ್ಯದೆಲೆ ಕೊಟ್ಟಿದ್ದಾರೆ, ಮೆಕ್ಕೆಜೋಳ ಕೊಟ್ಟಿದ್ದಾರೆ, ಮತ್ತು ಶುಂಠಿಗೆ ಎಲ್ಲ ಬೆಳೆಗೂ ಸಂಬಂಧಪಟ್ಟಂಗೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅಲ್ವಾ ಸರ್? ಹೌದು ಹೌದು ಎಲ್ಲಾದ್ರೂ ಹೇಗೆ ರಿಸಲ್ಟ್ ಇದೆ ಸರ್, ಎಲ್ಲರೂ ಪರವಾಗಿಲ್ಲ, ಎಲ್ಲ ಚೆನ್ನಾಗಿ ಬಂದೈತೆ, ಎಲ್ಲ ಚೆನ್ನಾಗಿ ಬಂದೈತೆ. ಒಳ್ಳೆ ಖುಷಿ ಆಯ್ತು ನಿಮಗೆ. ಖುಷಿ ಆಯ್ತು. ಖುಷಿ ಖುಷಿ. ಈಗ ವಿಳ್ಯದಲ್ಲಿ ಎಷ್ಟು ಹಂಬಿದೆ ನಿಮ್ಮ ಹತ್ರ? ನಮ್ದಿರೋದು ಒಂದು 3-4 ಬಟ್ಟೆ ಐತೆ. 4 ಬಡ್ಡೆಯಲ್ಲಿ ನಿನ್ನೆ ಎಷ್ಟು ಎಷ್ಟು ಕವಳಿಗೆ ಅಂದರೆ ಎಷ್ಟು ಕಟ್ಟನ್ನ ಕುಯ್ದಿದ್ದೀರಿ? ಅಂದ್ರೆ ಫಸ್ಟ್ ಕೂದಿದ್ದು 18 ಕಟ್ಟು ಕೂದಿದ್ದು ನೋಡಿ, ಬರೀ 3 ಬಳ್ಳಿಲಿ 18 ಕಟ್ಟು ಏನು ಮಾಡಿದ್ದಾರೆ. ಒಂದು ಕಟ್ಟು ಎಷ್ಟು ರೂಪಾಯಿ? ಒಂದು ಕಟ್ಟು 50 ರೂಪಾಯಿ. ಒಂದು ಕಟ್ಟು 50 ರೂಪಾಯಿ. ಇವತ್ತು 18 ಕಟ್ಟು ಏನು ಮಾಡಿದ್ದಾರೆ ಸರ್, ಅದನ್ನ ಒಂದು ಚಿಕ್ಕದಾಗೆ ಯಾವುದೋ ಮನೆಯಲ್ಲಿ ಖರ್ಚಿಗೋಸ್ಕರ ಏನು ಮಾಡಿದ್ರೆ ಹಾಕೊಂಡಿದ್ದಾರೆ. ಒಂದು ರಾಸಾಯನಿಕ ಮುಕ್ತ ಭಾರತ ಮಾಡೋಣ, ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋಣ. ಅದ್ರ ಜೊತೆ ರೈಜರ್ಸ್ ಇಂಡಿಯಾ ಕಂಪ್ನಿ ಕೈ ಜೋಡಿಸ್ತದೆ. ಜೊತೆಗೆ ಇಲ್ಲಿರುವಂತಹ ಲೀಡರ್ಗಳ ಜೊತೆ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ಇವತ್ತು ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂಥ ಆನಂದ್ ಸರ್ಗೆ ಹಾಗೂ ಈ ಒಂದು ಪ್ರಾಡಕ್ಟ್ನ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋಂತಹ ಆಲ್ಗೋಡ್ನಡಿಯ ರೈತರಾದಂತಹ ಯೋಗೇಶ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತಾ ಈ ಒಂದು ವಿಡಿಯೋನ ಇದಕ್ಕೆ ಸಮಾಪ್ತಿ ಮಾಡ್ತೀವಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.